ದಳ ದಳನೆ ಸುರಿಯ ತೊಡಗಿತಾ ಸಿಂಹದ ಕಣ್ಣಿಂದ ಕಂಬನಿಯೋ ನೆನೆದು ತನ್ನ ಪೂರ್ವ ಭವಗಳನ್ನು ಅಂತೆ ಭಾವಿಸಿ ಸಂಸಾರವನು ಬಲು ನಿಸ್ಸಾರವೆಂದು ನಿಶ್ಚಯಿಸಿತದು ತಂತಾನು ಅಹಿಂಸಾರತವನು ಕೈಗೊಳ್ಳಲು ಮತ್ತ ಧರ್ಮ ಮಾರ್ಗದಲ್ಲಿ ಸಾಗಲು ಮುಳ್ಳು ಹೂವಾದಂತೆ ಹಾಲಾಹಲವೇ ಹಾಲಾದಂತೆ ಬದಲಾಯಿತ ಕಂಠೀರವವು ಆ ರೌದ್ರ ಭಾವದಿಂದ ಶಾಂತ ಭಾವಕ್ಕೆ ಉರುಳುವಂತೆ ಇರುಳು ಚಕ್ರವು ಹಗಲ ಹಾದಿಗೆ ಅಂತೆ ಆ ಸಿಂಹವದು ಸ್ಮರಿಸದೆಯೇ ಆ ಒಲವ ಕೂಟವನು ಆ ಗಿರಿವನ ವಿಹಾರವನು ಬೇಟೆಯಾನಂದವನು ಮತ್ತಾಮಿಗದ ರುಚಿಕರ ಮಾಂಸವನು ಧ್ಯಾನಿಸತೊಡಗಿತಾದಿನ ಪಾದ ಪದ್ಮಗಳನ್ನು ಹಂಬಲಿಸುವಂತೆ ತಾಯಿಗಾಗಿ ಎಳೆಗರವೋ ಬಳಿಕ ಸ್ವೀಕರಿಸಿ ಸಲ್ಲೇಖನರ್ವತವನು ಸಿಂಹವದು ಕುಳಿತು ನಿಶ್ಚಲವಾಗಿ ಶಿಲೆಯೇರಿ ತೊರೆದು ಆಹಾರ ವಿಹಾರಗಳನ್ನು ಮೆಟ್ಟಿ ನಿಂತು ಹಸಿವು ನಿದ್ರೆ ಬಾಯಾರಿಕೆಗಳನ್ನು ಮಲಗಿ ತೊಂದೇ ಮೊಗ್ಗಲಲಿ ಕಡೆದ ಶಿಲ್ಪದ ತೆರೆದಿ ಕಣ್ಮುಚ್ಚೀಕ್ಷಿಸುತ್ತಲಾಜಿನ ಪಾದ ಕಮಲಗಳನ್ನು ಮನೋನೇತ್ರದಲ್ಲಿ ಬಿಡದೆ ಜಪಿಸುತ್ತಲಾ ನಮೋಕಾರ ಮಂತ್ರವನು ಭಕ್ತಿಯಲಿ ಓಂ ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ವಜ್ರಾಯಾಣಂ ನಮೋ ಲೋಹೇ ಸೌವಸಾಹೋಣಂ ಕಳೆದವು ಕ್ಷಣಗಳು ಅಳಿದವು ಗಂಟೆಗಳು ಮತ್ತುರುಳಿ ಹೋದವ ಹಗಲು ರಾತ್ರಿಗಳು ಒಂದರ ಹಿಂದೊಂದಾಗಿ ಅದರ ಕಂಠೀರವವು ಸಡಿಲಿಸದೆ ತನ್ನ ನಿರ್ಧಾರವನು ಇದ್ದಿತಲ್ಲಿಯೇ ಅಚಲವಾಗಿ ನೀರವ ಮಾತ್ರವಾಗಿ ಧ್ಯಾನಿಸತೊಡಗಿತ ಸಿಂಹವ ಜಿನಪಾದ ಪದ್ಮಗಳನ್ನು. ಮಹಾವೀರ ಮಹಾದರ್ಶನದ ಶ್ರೀ ದೀಕ್ಷಾ ಕಲ್ಯಾಣ ಸಂಪುಟದ 10ನೇ ಸೋಪಾನವನ್ನು ಪ್ರವೇಶ ಮಾಡ್ತಾ ಇದ್ದೇವೆ. ಆ ಸಿಂಹ ಧ್ಯಾನ ಮಾಡ್ತಾ ಇದೆಯಂತೆ ಸದಾ ಕಾಲ ಜಿನಪಾದ ಪದ್ಮಗಳನ್ನ. ಅಪ್ಪ ಅಜಿತಂಜಯ ಮುನಿ ಚಾರಣ ಮುನಿಗಳು ಅದರ ಇನ್ನು 10 ಜನ್ಮಗಳಲ್ಲಿ ನೀನು ತೀರ್ಥಂಕರ ಭವಾಗ್ತೀಯ ಅಂದಾಗ ಅದಕ್ಕೆ ಬಹಳ ಸಂತೋಷವಾಗ್ತದಂತೆ. ಮತ್ತೆ ಅದು ಸತ್ಯ ಒಂದು ಅಹಿಂಸಾ ಧರ್ಮವನ್ನು ತಾನು ಧಾರಣೆ ಮಾಡಿತು. ಅದರ ಕಣ್ಣಿನಿಂದ ದಳ ದಳನೆ ಸುರಿಯ ತೊಡಗಿತ ಸಿಂಹದ ಕಣ್ಣಿಂದ ಕಂಬನಿಯೋ. ಅದರ ಕಣ್ಣಿನಿಂದ ಧಾರಾಕಾರವಾಗಿ ಕಣ್ಣೀರು ಸುರಿತಾ ಇದೆಯಂತೆ. ತನ್ನ ಹಿಂದಿನ ಭವ ಚಕ್ರವರ್ತಿ ಭವ, ತನ್ನ ಹಿಂದಿನ ಭವಗಳನ್ನೆಲ್ಲ ನೋಡ್ತಾ ಇದೆ ಅದು. ನೋಡಿ ಸಂಸಾರ ನಿಸ್ಸಾರವಾದಂಥದ್ದು ಅಂತ ತಿಳ್ಕೊಂಡು ಅಹಿಂಸಾರಥವನ್ನು ಸ್ವೀಕಾರ ಮಾಡ್ತೀನಿ, ಧರ್ಮದ ಮಾರ್ಗದಲ್ಲಿ ನಡೀತೀನಿ ಅಂತೇಳಿ ನಿಶ್ಚಯ ಮಾಡಿತು. ಮುಳ್ಳು ಹೂವು ಆಗ್ತಕ್ಕಂಥದ್ದು ಹಾಲಾಹಲ ವಿಷ ಬದಲಾಯಿತಾ ಕಂಠೀರವ ಅಂದರೆ ಸಿಂಹ ರೌದ್ರ ಭಾವದಿಂದ ಶಾಂತ ಭಾವಕ್ಕೆ ಬಂತು. ಹೀಗೆ ಇರುಳು ಚಕ್ರ ಉದುರ್ತಾ ಇದೆ. ಆ ಸಿಂಹ ಅದು ತನ್ನ ಒಲವಕೂಟವನ್ನು, ಆ ಗಿರಿ ವನವಿಹಾರ, ಅದು ಬೇಟೆ ಆಡ್ತಾ ಇದ್ದದ್ದು, ಆ ಎಲ್ಲವನ್ನು ಕೂಡ ಗಮನಿಸಿ ಆ ರುಚಿಕರ ಮಾಂಸವನ್ನು
ಆ ಧ್ಯಾನ ಮಾಡೋದನ್ನು ಬಿಟ್ಟು ಜಿನಪಾದ ಪಾದ ಪದ್ಮಗಳನ್ನು ಹಂಬಲಿಸತೊಡಗಿತು. ಹೇಗೆ ತಾಯಿ ತನ್ನ ಎಡಕರುವನ್ನು ಇಷ್ಟಪಡುತ್ತೋ ಹಾಗೆ ಇದು ಜಿನಪಾದವನ್ನು ಇಷ್ಟಪಡೋಕ್ಕೆ ಶುರು ಮಾಡಿತು ಸಿಂಹ. ಅಲ್ಲಿ ಆ ಕ್ಷಣವೇ ಸಲ್ಲೇಖನ ವ್ರತವನ್ನು ಅದು ಸ್ವೀಕಾರ ಮಾಡಿತು. ನಿಶ್ಚಲವಾಗಿ ಒಂದು ಗುಡ್ಡದ ಬಂಡೆಯನ್ನೇರಿ ಕುಳಿತುಕೊಳ್ತು. ಆಹಾರ ವಿಹಾರ ಎಲ್ಲವನ್ನು ಕೂಡ ಅದು ತ್ಯಜಿಸ್ತಂತೆ. ಆ ಒಂದು ಬಾಯಾರಿಕೆ ಎಲ್ಲವನ್ನು ತ್ಯಜಿಸಿ ಕಡದ ಶಿಲ್ಪದ ತೆರೆದಿ ಕಣ್ಮುಚ್ಚಿ ನೋಡ್ತಾ ಇದ್ದಂತೆ ಜಿನಪಾದ ಪದ್ಮಗಳನ್ನು. ಮತ್ತು ನಮೋ ಅರಿಹಂತರಿಗೆ ನಮಸ್ಕಾರ, ಸಿದ್ಧರಿಗೆ ನಮಸ್ಕಾರ, ಮತ್ತು ಆಚಾರ್ಯರಿಗೆ ನಮಸ್ಕಾರ, ಉಪಾಧ್ಯಾಯರಿಗೆ ನಮಸ್ಕಾರ, ಸರ್ವ ಸಾಧುಗಳಿಗೆ ನಮಸ್ಕಾರ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೆ ಸದಾ. ಹೀಗೆ ಕ್ಷಣಗಳು ಕಳೆಯುತ್ತವೆ, ಗಂಟೆಗಳು ಉರುಳಿತು, ಹಗಲು ರಾತ್ರಿಗಳಿವೆಲ್ಲವೂ ಕೂಡ ಕಳೆದು ಹೋಗಿ ಆ ಕಂಠೀರವ ತನ್ನ ನಿರ್ಧಾರವನ್ನು ಇದ್ದತೆಯೇ ಅಚಲವಾಗಿ ನಿಂತಿದೆಯಂತೆ. ಎಂತಹ ಮನೋಜ್ಞವಾದ ವರ್ಣನೆ ಇಲ್ಲಿ ಬರ್ತಾ ಇದೆ. ಒಂದು ಸಿಂಹ ಅಜಿತಂಜಯ ಮುನಿಗಳ ಉಪದೇಶದಿಂದ ಅದು ಸಿಂಹ ನಿಷ್ಕ್ರೀಡಿತ ವ್ರತವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಮತ್ತು ಸಿಂಹ ನಿಷ್ಕ್ರೀಡಿತ ವ್ರತವನ್ನು ಪಡ್ಕೊಂಡು ಸಲ್ಲೇಖನ ವ್ರತ, ಟಿಲ್ ಡೆತ್, ಸಾಯುವವರೆಗೂ ಕೂಡ ನಾನು ಅನ್ನ ಆಹಾರ ತೆಗೆದುಕೊಳ್ಳೋದಿಲ್ಲ ಎನ್ನುವ ವ್ರತವನ್ನು ಅದು ಮಾಡ್ತಕ್ಕಂಥ ಸಂಕಲ್ಪ. ಅಬ್ಬಾ, ಎಷ್ಟು ಸುಂದರವಾಗಿ ಡಾಕ್ಟರ್ ಲತಾ ರಾಜಶೇಖರ್ ಅವರಲ್ಲಿ ವರ್ಣಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ. ನಮಸ್ಕಾರ.